ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳು ಸಿಗಬೇಕು ಅಂದ್ರೆ ಮತ್ತೆ ಅರ್ಜಿಯನ್ನು ಹಾಕಬೇಕು ಅಂತ ಸರ್ಕಾರ ಮೊದಲಿಗೆ ಹೇಳಿತ್ತು. ಇದು ರಾಜ್ಯಾದ್ಯಂತ ಅಸಮಾಧಾನಕ್ಕೂ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಸರ್ಕಾರ ಅರ್ಜಿ ಸಲ್ಲಿಕೆ ಬದಲು ಪರಿಷ್ಕರಣೆಗೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಇದು ಮತ್ತೆ ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಮೊದ್ಲು ಏನದ ಅದನ್ನೇ ಕಂಟಿನ್ಯೂಸ್ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಯೋಜನೆಗಳು. ಈ ಮಾಡೆಲ್ ರಾಜ್ಯ ಮಾತ್ರವಲ್ಲ, ಇಡೀ ದೇಶದಾದ್ಯಂತ ಫೇಮಸ್ ಆಗಿದ್ದಾಯ್ತು. ಇದೇ ಮಾಡೆಲ್ ಅನ್ನ ವಿರೋಧಿಸುತ್ತಲೇ ಕಾಂಗ್ರೆಸ್ ಎದುರಾಡಿ ಬಿಜೆಪಿ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಅಳವಡಿಸಿಕೊಂಡಿತ್ತು. ಅದರಲ್ಲೂ ಗೃಹಲಕ್ಷ್ಮಿ ಗ್ಯಾರಂಟಿಯ ಮೂಲಕ ಕೋಟಿ ಮಹಿಳೆಯರು ಮಾಸಿಕ 2,000 ರೂಪಾಯಿ ಪಡೆಯುತ್ತಿದ್ರು. ಇದು ಸರಕಾರದ ಖಜಾನೆ ಮೇಲೂ ಭಾರೀ ಪರಿಣಾಮ ಬೀರಿತ್ತು. ಸದ್ಯ ಇದರ ಪರಿಷ್ಕರಣೆಯಾಗುತ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗ್ಯಾರಂಟಿ ಪರಿಷ್ಕರಣೆ ಪ್ಲಾನ್. ಹೊಸ ಅರ್ಜಿಗೆ ಬದಲಾಗಿ ದಾಖಲೆಗಳ ಪರಿಶೀಲನೆ. ಗೃಹಲಕ್ಷ್ಮಿ ಗ್ಯಾರಂಟಿ ಫಲಾನುಭವಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತ ಕಳೆದ ವಾರ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಇದು ಫಲಾನುಭವಿಗಳಲ್ಲಿ ಭಾರೀ ಆತಂಕ ಸೃಷ್ಟಿ ಮಾಡಿತ್ತು. ಅಲ್ಲದೆ ಜನರಿಂದ ವಿರೋಧವೂ ವ್ಯಕ್ತವಾಗಿತ್ತು. ಆದ್ರೀಗ ಸರ್ಕಾರ ತಮ್ಮ ನಿರ್ಧಾರದಲ್ಲಿ ಮಾರ್ಪಾಡು ಮಾಡಿತ್ತು. ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸಲು ಮತ್ತು ಅನರ್ಹರನ್ನು ಪಟ್ಟಿಯಿಂದ ಕೈಬಿಡಲು ದಾಖಲೆಗಳ ಮರುಪರಿಶೀಲನೆ ಪ್ರಕ್ರಿಯೆಗೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಸಿಎಂ ನೇತೃತ್ವದಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಪರಿಷ್ಕರಣೆ ಅಥವಾ ಮರುಪರಿಶೀಲನೆ ಅರ್ಜಿ ಬಗ್ಗೆ ಅಧ್ಯಯನ ಮಾಡಿ 1 ವಾರದೊಳಗೆ ಸೂಕ್ತ ಪರಿಹಾರಕ್ಕೆ ಸಿಎಂ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ದುರುಪಯೋಗಕ್ಕೆ ಬ್ರೇಕ್ ಹಾಕುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಒಬ್ಬ ಅರ್ಹ ಫಲಾನುಭವಿಗೂ ಗ್ಯಾರಂಟಿ ಕೈತಪ್ಪಬಾರದು. ಅನರ್ಹ ಫಲಾನುಭವಿಗಳನ್ನ ಮಾತ್ರ ಪತ್ತೆ ಮಾಡಿ ಅವರನ್ನ ಯೋಜನೆಯಿಂದ ಹೊರಗಿಡುವುದಾಗಿದೆ. ಅಲ್ಲದೆ ಕೆಲವು ಬ್ಯಾಂಕ್ಗಳು ಸಾಲದ ಹಣಕ್ಕೆ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಿಕೊಳ್ಳಲಾಗ್ತಿದೆ. ಸಾಲದ ಹಣ ಆಗಿದ್ದವರು ಖಾತೆ ಬದಲಾಯಿಸುತ್ತಿದ್ದಾರೆ. ಇದು ಸಮಸ್ಯೆಯಾಗಿದೆ. ಇನ್ನು ಸಾಲಗಾರರನ್ನು ಪತ್ತೆ ಮಾಡಿ ಹಣ ಸಿಗುವಂತೆ ಮಾಡುವುದರ ಜೊತೆಗೆ ಮೃತರ ಖಾತೆಗೆ ತೆರಿಗೆ ಕಟ್ಟೋರಿಗೆ ಯೋಜನೆಯ ಹಣ ಸಿಗಬಾರದು ಅಂತ ನಿರ್ಧರಿಸಲಾಗಿದೆ. ಕರ್ನಾಟಕದ ವೋಟರ್ ಐಡಿ ಇದ್ದವರಿಗಷ್ಟೇ ಗ್ಯಾರಂಟಿ ತಲುಪುವಂತೆ ಮಾಡಿ ರಾಜ್ಯದವರಲ್ಲದವರನ್ನ ಯೋಜನೆಯಿಂದ ಹೊರಗಿಡುವುದು ಪರಿಷ್ಕರಣೆಯ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಸರ್ಕಾರದ ಈ ಪರಿಷ್ಕರಣೆ ಪ್ಲಾನ್ನಿಂದ ಆರ್ಥಿಕ ಹೊರೆ ತಗ್ಗಿಸುವ ಉದ್ದೇಶವಿಲ್ಲ ಅಂತ ಹೇಳಲು ಸಾಧ್ಯವಿಲ್ಲ. ಆದರೆ ಈ ನಿರ್ಧಾರ ಕೋಟ್ಯಾಂತರ ಫಲಾನುಭವಿಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಎಲ್ಲಿ ತಮ್ಮನ್ನ ಯೋಜನೆಯಿಂದ ಕೈಬಿಡುತ್ತಾರೋ ಅನ್ನೋ ಗೊಂದಲ ಸೃಷ್ಟಿಯಾಗಿದೆ. ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಎಲ್ಲರಿಗೂ ಗೃಹಲಕ್ಷ್ಮಿ ಕೊಟ್ಟಂಗೆ ಈಗಲೂ ಕೊಡಿ ಅಂತಿದ್ದಾರೆ ಗೃಹಲಕ್ಷ್ಮಿಯರು. ಈಗ ಮೊದಲ ಅದು ಬರ್ತಿತ್ತಲ್ವಾ, ಅದು ಹಂಗೆ ರನ್ನಿಂಗಲ್ಲಿ ಇದ್ರೆ ಅದು ಒಂಥರ ಚೆನ್ನಾಗಿರ್ತಿತ್ತು. ಇದು ಮತ್ತೆ ಎಳೆದಾಡ್ಬೇಕು ಅಷ್ಟೇ. ಸಮಸ್ಯೆಗಳು ಕೆಲಸಗಳಿಗೆ ಹೋಗ್ತೀವಿ, ಎಷ್ಟೊತ್ತು ಬರ್ತೀವಿ ಗೊತ್ತಾಗಲ್ಲ. ಅದು ತಗೊಂಡೋಗಿ ನಿಂತ್ಕೋಬೇಕು. ಇವು ತುಂಬಾ ಹಿಂಸೆ ಆಗುತ್ತೆ ಸರ್. ಹೊಸ್ದಾಗಿ ಮಾಡೋದೇನು ಬೇಡಿ ಸರ್. ಹೊಸ್ದಾಗಿ ಎದ್ರಿಗೋಸ್ಕರ ಮಾಡಬೇಕು. 5 ವರ್ಷ ಏನು ಹೇಳಿದ್ರೆ 5 ವರ್ಷ ಏನು ನಡೆದಿದೆ ಅದೇ ಮಾಡಲಿ. ಅದಕ್ಕೆ ಬಿಟ್ಟು ಏನು ಬೇಕಾಗಿಲ್ಲ. ಹೊಸ್ದಾಗಿ ಕಾನೂನು ಈಗ DKC ಹೊಸ್ದಾಗಿ ಬಂದನದು ಹೊಸ್ದಾಗಿ ಮಾಡ್ಬೇಕಂತೇನು ಇಲ್ಲ, ರೂಲ್ಸ್ ಏನಿಲ್ಲಲ್ಲ. ಸಿದ್ದರಾಮಯ್ಯ ಏನ್ ಮಾಡೋಣ 5 ವರ್ಷ ತನ ಅದೇ ಮಾಡ್ಲಿ ಕಂಟಿನ್ಯೂ. ಗೃಹಲಕ್ಷ್ಮಿಯರು ಆತಂಕ ಪಡುತ್ತಿದ್ರೆ ಸಿಎಂ ಮಾತ್ರ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಸಮಸ್ಯೆಯಾಗಲ್ಲ, ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಫಲಾನುಭವಿಗಳ ದಾಖಲೆಗಳ ಮರುಪರಿಶೀಲನೆ ಮಾತ್ರ ನಡೆಯಲಿದೆ. ಮರುಪರಿಶೀಲನೆ ಅರ್ಜಿ ಬಳಿಕ ಮನೆ ಸರ್ವೆ ನಡೆಸಲಾಗುವುದು. KYC ಮಾದರಿಯಲ್ಲಿ ಗ್ಯಾರಂಟಿಗಳ ಮರುಪರಿಶೀಲನೆ ನಡೆಸಲು ಪ್ಲಾನ್ ರೂಪಿಸಲಾಗಿದೆ. ಗೃಹಲಕ್ಷ್ಮಿಯರು ಮೊಬೈಲ್ ನಂಬರ್ ಖಚಿತಪಡಿಸಬೇಕು. ಅಲ್ಲದೆ ಅವರ ಪತಿಯ ಫೋನ್ ನಂಬರ್ ಕೊಡಬೇಕು. ಹಣ ಖಾತೆಗೆ ಬಂದ್ರೆ ಮೊಬೈಲ್ಗೆ ಮೆಸೇಜ್ ಹೋಗಬೇಕು. ಹಣ ತಲುಪಿದ್ರೆ ವಾಯ್ಸ್ ಮೆಸೇಜ್ ಮೂಲಕ ದೃಢಪಡಿಸಿಕೊಳ್ಳುವ ಪ್ಲಾನ್ ಮಾಡಲಾಗಿದೆ. ಇದೇ ಮಾದರಿಯಲ್ಲಿ ಗೃಹ ಜ್ಯೋತಿ ಗ್ಯಾರಂಟಿಯನ್ನು ಕೂಡ ಪರಿಷ್ಕರಣೆ ನಡೆಸುವ ಪ್ಲಾನ್ನಲ್ಲಿದ್ದಾರೆ. ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೆ ವಿನ ಜನಗಳಿಗೆ ಅವರಿಗೆ ಆದಂಥ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇಲ್ಲ. ಸೊ ಸರ್ಕಾರ ಈ ಗೊಂದಲಗಳನ್ನು ಸೃಷ್ಟಿ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಏನು ಮೊದಲಾಗಿ ನಡೀತಾ ಇತ್ತೋ ಅದೇ ಪ್ರೊಸೀಜರಲ್ಲಿ ನಡೆದ್ರೆ ಜನಗಳಿಗೆ ಒಳ್ಳೆಯದಾಗುತ್ತೆ. ಇಂಥ ಗೊಂದಲಗಳಿಂದ ಜನಸಾಮಾನ್ಯರಿಗೆ ದಿನನಿತ್ಯ ಆಗುವಂಥ ಕಷ್ಟಗಳನ್ನು ತಪ್ಪಿಸ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಮ್ಗೇನು ಅನುಕೂಲ ಇತ್ತು. ಅವ್ರು 3 ವರ್ಷ ತನಕ ಕೊಟ್ಟಾರ. ಅದರಿಂದ ನಮಗೇನು ಇದು ಆಗಿದ್ದಿಲ್ಲ. ಆದರೆ ಇವರು DKC ಅವರು ಬಂದಾಗಿಂದ
ಅವ್ರು ಮತ್ತಿದು ಇದ್ದವ್ರದ್ದು ಕೊಡ್ಲಿ, ಸತ್ತವ್ರದ್ದು ತೆಗಿಲಿ, ನಂಗೆ ಅದು ಒಪ್ಪಿಗೆ ಐತಿ, ಇಲ್ಲಂತಲ್ಲ. ಆದ್ರೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಹೊಂದ್ಸಂದ್ರೆ ಆಗಂಗಿಲ್ಲ ಯಾರಿಗೆ. ಇನ್ನು ಗ್ಯಾರಂಟಿಗಳ ಪರಿಷ್ಕರಣೆ ನಿರ್ಧಾರಕ್ಕೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ನಿಲ್ಲಿಸೋ ಹುನ್ನಾರವಿರಬಹುದು ಅಂತೆಲ್ಲ ಕಿಡಿಕಾರಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡಿರೋ ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಎಲ್ಲರಿಗೂ ಕೊಡೋದಾಗಿ ಹೇಳಿದ ಮೇಲೆ ಎಲ್ಲರಿಗೂ ಕೊಡ್ಲಿ ಅಂದ್ರು. ಮಾಡ್ಲಿ, ಯಾವಾಗ್ಲೂ ಮರುಪರಿಶೀಲನೆ ಆಗ್ತಾ ಇರ್ಬೇಕು. ಯಾಕಂದ್ರೆ ದುರ್ಬಳಕೆಗಳು ಆಗಿಂದಾಗೆ ದುರ್ಬಳಕೆಗಳು ಆಗ್ತಿರತ್ತೆ, ಪರಿಶೀಲನೆ ಮಾಡಬೇಕು. ಆದರೆ ಏಕಾಏಕಿ ನಿಲ್ಲಿಸ್ಬಿಡೋದು, ನಿಲ್ಲಿಸಿ ಕೊಡುವಂಥದ್ದು ಇದಾಗಬಾರ್ದು. ಅದು ಈ ಸುಧಾರಣೆಗಳು ಪರಿಶೀಲನೆ ಮಾಡುವಂಥದ್ದು ಕೊಡ್ತಾನೆ ಜೊತೆಲೇ ಮಾಡ್ಬೋದು, ಜೊತೆಲೇ ಮಾಡ್ತಾ ಹೋಗ್ಬೋದು. ಇವ್ರಿಗೇನು ಅಂದ್ರೆ ಒಂದು ಪಿಳ್ಳೆ ನವ ಥರ ಒಂದು ಕಾರಣ, ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ಗ್ಯಾರಂಟಿ ಶಾಕ್ ಜೊತೆ ಬಸ್ ಪ್ರಯಾಣಿಕರಿಗೆ ಬಿಸಿ. ಸಾರಿಗೆ ಪ್ರಯಾಣ ದರ ಹೆಚ್ಚಿಸುತ್ತ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಗ್ಯಾರಂಟಿಗಳ ಪರಿಷ್ಕರಣೆ ಜೊತೆಗೆ ಈಗ ಶಕ್ತಿ ಯೋಜನೆಯಿಂದಾಗಿ ಬೆಲೆ ಏರಿಕೆಯ ತಲೆಬಿಸಿ ಶುರುವಾಗಿದೆ. ಶಕ್ತಿ ಯೋಜನೆಯಿಂದಾಗಿ 5,173 ಕೋಟಿ ರೂಪಾಯಿಗಳ ಹೊರೆ ನಿಗಮಗಳ ಮೇಲೆ ಬಿದ್ದಿದೆ. ಬಸ್ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯವಾಗಿದೆ. ಇಲ್ಲದಿದ್ದರೆ ಕೊರತೆ ಮೊತ್ತವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಒತ್ತಾಯಿಸಿವೆ. ಅಲ್ಲದೆ ಇದು ಜನರಿಗೆ ಬಿಸಿ ತುಪ್ಪವಾಗೋ ಸಾಧ್ಯತೆ ಇದೆ. ಅಲ್ಲದೆ ಸಾರ್ವಜನಿಕ ಸಾರಿಗೆ ಬಳಕೆ ಹೆಚ್ಚಿಸಲು ಟಿಕೆಟ್ ದರ ಇಳಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಈಗ ಏನಾಗಿದೆ ಅಂತ ಅಂದರೆ, ಪ್ರೈವೇಟು ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫ್ರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫ್ರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈ ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಡಬ್ಬಗಳು ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು, ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು. ಗ್ಯಾರಂಟಿಗಳ ಪರಿಷ್ಕರಣೆ ಚರ್ಚೆ ಮಧ್ಯೆ ಸಂಪುಟ ನಿರ್ಣಯಗಳು ಜನರಿಗೆ ಹತ್ತಿರವಾಗಿವೆ. ಮತ್ತೊಂದೆಡೆ ಗ್ಯಾರಂಟಿ ಪರಿಷ್ಕರಣೆ ಪ್ರಕ್ರಿಯೆ ಮುಂದಿನ ವಾರದಿಂದಲೇ ಆರಂಭವಾಗುವ ಸಾಧ್ಯತೆ ಇದೆ. ಇದು ಫಲಾನುಭವಿಗಳಲ್ಲಿ ಕೊಂಚ ಗೊಂದಲ ಸೃಷ್ಟಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಿನಲ್ಲಿ ಈ ಬಾರಿ ಮಳೆ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆ. ಯಾಕಂದ್ರೆ ಮುಂಗಾರು ಮಳೆ ಪ್ರಾರಂಭವಾಗಿ 1 ತಿಂಗಳಾದ್ರೂ ಮಳೆ ಬೀಳ್ತಿಲ್ಲ. ಹೀಗಾಗಿ ಜಲಾಶಯಗಳೆಲ್ಲವೂ ಕೂಡ ಖಾಲಿಯಾಗಿದ್ದು, ಬಿತ್ತನೆ ಮಾಡಿದವರು, ಬಿತ್ತನೆಗೆ ರೆಡಿಯಾದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಪಾಚಿ ಗ್ರಾಮದ ಹೊರವಲಯದ ರೈತರ ಜಮೀನಲ್ಲಿದ್ದೇನೆ. ಈ ಒಂದು ಜಮೀನಿನಲ್ಲಿ ರೈತರು ಭತ್ತದ ಸಸಿಗಳನ್ನು ಉಳಿಸಿಕೊಳ್ಳಕ್ಕೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆನ ಮಾಡ್ತಾ ಇದ್ದಾರೆ. ಈ ಟ್ಯಾಂಕರ್ ರೇಟ್ ನೋಡ್ರಿ ಒಂದು 1,000 ರೂಪಾಯಿ ಆಗೈತ್ರಿ. ಈಗ ಉಳಿಸ್ಕೋಬೇಕಂದ್ರೆ ಒಂದು 5-6 ಟ್ಯಾಂಕರ್ ನಮಗೆ ಸರ್ ನೀರು ಬೇಕಾಗ್ತೈತೆ. ಮಳೆ 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 ಮುಂಗಾರು ಶುರುವಾಗಿ ತಿಂಗಳಾಗ್ತಾ ಬಂದ್ರೂ ಒಂದು ಹನಿ ಮಳೆ ಆಗ್ತಿಲ್ಲ. ಮೋಡ ಕವಿದ ವಾತಾವರಣವಾದ್ರೂ ವರುಣದೇವ ಮಾತ್ರ ಕೃಪೆ ತೋರ್ತಿಲ್ಲ. ಇವತ್ತು ಮಳೆ ಆಗತ್ತೆ, ನಾಳೆ ಮಳೆಯಾಗತ್ತೆ ಅಂತ ಜನ ಕಾದಿದ್ದೇವಂತು. ಆದ್ರೆ ಮಳೆ ಮಾತ್ರ ಬೀಳ್ತಿಲ್ಲ. ಇಡೀ ಕರುನಾಡಲ್ಲೇ ಮುಂಗಾರು ಮಳೆ ಕೈಕೊಟ್ಟಿದ್ದು ಬರದ ಕಾರ್ಮೋಡ ಆವರಿಸಿದೆ. ಕಳೆದ ವರ್ಷ ಇಷ್ಟೊತ್ತಿಗೆ ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ವು. ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿ ಹಂತಕ್ಕೆ ಬಂದು ನಿಂತಿದ್ವು. ಆದ್ರಿವತ್ತು ಕಾದ ಭೂಮಿ ತಂಪಾಗ್ತಿಲ್ಲ. ರೈತರ ಬೆಳೆಗೆ ಹನಿ ನೀರು ಸಿಗ್ತಿಲ್ಲ. ಮುಂಗಾರಿನ ಆರಂಭದಲ್ಲೇ ಮಳೆ ಕೈಕೊಟ್ಟಿರೋದು ಇಡೀ ಕರುನಾಡಿನ ಜನರನ್ನ ಚಿಂತೆಗೆ ದೂಡಿದೆ. ರಾಜ್ಯದಲ್ಲಿ ಸಂಪೂರ್ಣ ಕೈಕೊಟ್ಟ ಮುಂಗಾರು ಮಳೆ. ನಾಟಿ ಮಾಡಲು ಸಜ್ಜಾಗಿದ್ದವರಿಗೆ ವರುಣನ ಬರೆ. ಪೂರ್ವ ಮುಂಗಾರು ಮಳೆ ಸುರಿದಿದ್ದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಒಳ್ಳೆ ಮಳೆಯಾಗಿತ್ತು. ಹೀಗಾಗಿ ಈ ಬಾರಿ ಮುಂಗಾರು ಚುರುಕಾಗುತ್ತೆ, ಭರ್ಜರಿ ಮಳೆಯಾಗುತ್ತೆ ಅಂತ ರೈತರು ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಈಗ ಆಗ್ತಿರೋದೇ ಬೇರೆ. ಮಳೆ ಸುರಿಯೋದಿರ್ಲಿ, ಹನಿ ನೀರು ಸಿಗ್ತಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಅನ್ನೋದು ಮಾಯವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ನಾಟಿ ಮಾಡಲು ಹಾಕಿದ್ದ ಸಸಿಗಳನ್ನೇ ಉಳಿಸಿಕೊಳ್ಳೋದು ಕಷ್ಟವಾಗಿದ್ದು ಭತ್ತದ ಸಸಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದ್ದಾರೆ. 4-5 ದಿವಸಲೇ ಒಂದೊಂದು ಟ್ಯಾಂಕರ್ ನೀರು ಬಿಡಬೇಕಾಗ್ತೈತೆ.
ಈಗ ಟ್ಯಾಂಕರ್ ರೇಟ್ ನೋಡ್ರಿ ಒಂದು 1000 ರೂಪಾಯಿ ಆಗೈತ್ರಿ. ಈಗ ಒಂದು ಟ್ಯಾಂಕರ್ ನೀರು ತೊಗೊಳ್ಬೇಕಂದ್ರೆ 1000. ಇದು ಉಳಿಸ್ಕೋಬೇಕಂದ್ರೆ ಒಂದು 5-6 ಟ್ಯಾಂಕರ್ ನಮಗೆ ಸರ್ ನೀರು ಬೇಕಾಗ್ತೈತಿ. ಈಗ ಪ್ರತಿ ಎಕರೆ ಅಂದರೆ 45-50 ಸಾವಿರ ಮಟ್ಟ ನಮಗೆ ಈಗ ಸದ್ಯ ಖರ್ಚು ಬರ್ತಾ ಇತ್ತಿದೆ. ಇದು ಬೀಜ ಆಗಲಿ, ನೀರಾಗಲಿ, ಇದು ನಮ್ಮದು ಗೊಬ್ಬರ ಆಗಲಿ, ಖತ ಆಗಲಿ, ಇದು ಹಿಡ್ಕೊಂಡ್ರೆ ಸರ್ ಅಷ್ಟು 45-50 ಮಟ್ಟ ನಮಗೆ ಖರ್ಚು ಬರ್ತಾ ಐತಿ. ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದ ರೈತರ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಯಾಕಂದ್ರೆ ನಾಟಿ ಮಾಡೋದಕ್ಕೆ ರೆಡಿ ಮಾಡಿರೋ ಸಸಿಗಳನ್ನೇ ಉಳಿಸಿಕೊಳ್ಳೋದು ಕಷ್ಟವಾಗ್ತಿದೆ. ಅಂಥದ್ರಲ್ಲಿ ಭತ್ತ ನಾಟಿ ಮಾಡೋದು ಹೇಗೆ, ಇಡೀ ಗದ್ದೆಗೆ ನೀರು ಹರಿಸೋದು ಹೇಗೆ ಅನ್ನೋ ಆತಂಕದಲ್ಲಿದ್ದಾರೆ. ಸದ್ಯಕ್ಕೆ ಟ್ಯಾಂಕರ್ ಮೂಲಕ ನೀರು ಹರಿಸ್ತಿದ್ದು ಒಂದು ಟ್ಯಾಂಕರ್ಗೆ 1,000 ರೂಪಾಯಿ ಕೊಡ್ತಿದ್ದಾರೆ. ಪಕ್ಕದಲ್ಲಿರೋ ಮಾರ್ಕಂಡೇಯ ನದಿ ಸಂಪೂರ್ಣ ಖಾಲಿಯಾಗಿದ್ದು ರೈತರು ಆಕಾಶದ ಕಡೆ ಮುಖ ಮಾಡಿದ್ದಾರೆ. ನಾನೀಗ ಬೆಳಗಾವಿ ತಾಲೂಕಿನ ಬಾಚಿ ಗ್ರಾಮದ ಹೊರವಲಯದ ರೈತರ ಜಮೀನಲ್ಲಿದ್ದೇನೆ. ಈ ಒಂದು ಜಮೀನಿನಲ್ಲಿ ರೈತರು ಭತ್ತದ ಸಸಿಗಳನ್ನ ಉಳಿಸಿಕೊಳ್ಳಕ್ಕೆ ಟ್ಯಾಂಕರ್ ಮೂಲಕ ನೀರನ್ನ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ನಾಟಿ ಮಾಡಕ್ಕೆ ಅವನು ಸಸಿಗಳು ಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯನ್ನ ಮಾಡ್ತಕ್ಕಂಥದ್ದು. ಈ ಒಂದು ಜಮೀನಿನ ಮಾಲೀಕರಿದ್ದಾರೆ, ಅವ್ರ ಮಾತಾಡ್ಸೋಣ. ಈಗ ಎಷ್ಟು ದಿನ ಆಯ್ತು ಇದನ್ನ ನಾಟಿ ಮಾಡಿ? ಈಗ ನೋಡ್ರಿ ಸರ್, ಜೂನ್ ತಿಂಗಳ ಒಳಗೆ ಮಳೆ ಸ್ಟಾರ್ಟ್ ಆಗ್ತೈತಿ ಪ್ರತಿ ವರ್ಷ. ಈ ವರ್ಷ ಜೂನ್ 20 ಆದ್ರೇನು ಮಳೆ ಸ್ಟಾರ್ಟ್ ಇಲ್ಲ. ಆದರೆ ರೈತರ ಮ್ಯಾಗ ಭಾಳ ಗಂಭೀರ ಸಂಕಟ ಬಂದಿದ್ದೈತ್ರಿ ಸರ್. ಆದರೆ ಇದು ಉಳಿದ ಮೇಲೆ ನಮಗೆ ಮಳೆ ಸ್ಟಾರ್ಟ್ ಆಯ್ತಂದ್ರೆ ನಟ್ಟಿ ಹಚ್ಚಕ್ಕೆ ಅನುಕೂಲ ಆಗ್ತೈತ್ರಿ. ಅದಕ್ಕಾಗಿ ನಾವು ಟ್ಯಾಂಕರ್ಲಿ ನೀರು ಬೇಡಾಕತ್ತೀವಿ ಸರ್. ಕೃಷ್ಣಾ ನದಿ ನೀರನ್ನೇ ನಂಬ್ಕೊಂಡಿರೋ ಜನರಿಗೆ ಕುಡಿಯೋ ನೀರಿಗೂ ತತ್ವಾರ ಶುರುವಾಗುವ ಆತಂಕ ಎದುರಾಗಿದೆ. ಯಾಕಂದ್ರೆ ಪ್ರತಿ ವರ್ಷ ಬೆಳಗಾವಿಯಲ್ಲಿ ದಾಖಲೆಯ ಮಳೆಯಾಗ್ತಿತ್ತು. ಆದರೆ ಈ ಬಾರಿ ಹನಿ ಮಳೆಯಾಗಿಲ್ಲ. ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ಮಹಾರಾಷ್ಟ್ರಕ್ಕೆ ತೆರಳಿರೋ ಸಿಎಂ ಡಿಕೆ ಶಿವಕುಮಾರ್ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಈ ವೇಳೆ ಕೃಷ್ಣಾ ನದಿಗೆ 2 TMC ನೀರು ಹರಿಸುವಂತೆ ಮನವಿ ಮಾಡೋ ಸಾಧ್ಯತೆ ಇದೆ. ಇಡೀ ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಜಲಾಶಯಗಳೆಲ್ಲ ಬರಡು ಭೂಮಿಯಂತಾಗಿದ್ದು ಕಬಿನಿ ಡ್ಯಾಂನ ನೀರು ಬಹುತೇಕ ಖಾಲಿಯಾಗಿದೆ. ಮಳೆಗಾಲ ಶುರುವಾಗ್ತಿದ್ದಂತೆ ಮೊದಲು ಭರ್ತಿ ಆಗ್ತಾ ಇದ್ದಿದೆ ಕಬಿನಿ ಜಲಾಶಯ. ಹೀಗಾಗಿ ಈ ಡ್ಯಾಂಗೆ ರಾಜ್ಯದಲ್ಲಿ ಮೊದಲು ತುಂಬುವ ಡ್ಯಾಂ ಅನ್ನೋ ಹೆಗ್ಗಳಿಕೆ ಪಡೆದಿದೆ. ಆದ್ರೀಗ ಇದೇ ಡ್ಯಾಂ ಒಣಗಿ ಹೋಗ್ತಿದೆ. ಈಗಿರುವ ನೀರಿನ ಪ್ರಮಾಣ ನೋಡ್ತಿದ್ರೆ 15 ದಿನದೊಳಗೆ ಖಾಲಿಯಾಗುವ ಹಾಗೆ ಕಾಣ್ತಿದೆ. ಕಬಿನಿ ಜಲಾಶಯದ ಗರಿಷ್ಠ ಸಾಮರ್ಥ್ಯ 19.52 TMC. ಇದರಲ್ಲೀಗ ಇರೋ ನೀರಿನ ಪ್ರಮಾಣ ಬರೀ 5.17 TMC. ಜಲಾಶಯಕ್ಕೆ ಒಳಹರಿವಿನ ನೀರಿನ ಪ್ರಮಾಣ 1488 ಕ್ಯೂಸೆಕ್ ಇದ್ದು ಹೊರಹರಿವೆ ಇಲ್ಲದಂತಾಗಿದೆ. ಕಬಿನಿ ಜಲಾಶಯದ ನೀರನ್ನೇ ನಂಬಿಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಡೆಸುತ್ತಿವೆ. ಕುಡಿಯೋ ನೀರಿನಿಂದ ಹಿಡಿದು ಕೃಷಿ ಚಟುವಟಿಕೆಗೂ ಇದೇ ಜಲಾಶಯವೇ ಆಧಾರ. ಆದ್ರೀಗ ಇದೇ ಜಲಾಶಯ ಬರಿದಾಗ್ತಿದೆ. ಹೀಗಾಗಿ ದಿಕ್ಕು ಕಾಣದಂತಾದ ರೈತರು ದೇವರ ಮೊರೆ ಹೋಗಿದ್ದಾರೆ. ಕಬಿನಿ ಹಿನ್ನೀರಲ್ಲಿ ಮುಳುಗಿ ಹೋಗೋ ದೇವರಿಗೆ ತರಣಿಮುಂಟಿ ಗ್ರಾಮಸ್ಥರು ಪೂಜೆ ಸಲ್ಲಿಸಿದ್ದಾರೆ. ಸಕಾಲಕ್ಕೆ ಮಳೆಯಾಗ್ಲಿ, ಆದಷ್ಟು ಬೇಗ ಜಲಾಶಯ ತುಂಬುವಂತಾಗ್ಲಿ ಅಂತ ಕಪಿಲಾ ನದಿಯಿಂದ 101 ಹೆಣ್ಮಕ್ಳು ಬಿಂದಿಗೆ ನೀರನ್ನ ಹೊತ್ತು ತಂದು ಇಲ್ಲಿರೋ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಬರದ ಛಾಯೆ ಆವರಿಸಿದೆ. ಬೆಳೆಗಳಿಗಷ್ಟೇ ಅಲ್ಲದೆ ಕುಡಿಯೋದಿಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಕಂಗಾಲಾದ ಮುದ್ದಾಬಳ್ಳಿಯ ಜನ ದೇವರ ಮುಂದೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ತುಂಬಿದ ಬಿಂದಿಗೆಯ ಮುಂದೆ ಮಕ್ಕಳನ್ನ ಕೂರಿಸಿ ಕಾರಣಿಕ ಕೇಳ್ತಿದ್ದಾರೆ. ಇನ್ನೊಂದೆಡೆ ರೊಟ್ಟಿ ಹಂಚಿನ ಮೇಲೆ ಗುರ್ಚಿ ಪ್ರತಿಷ್ಠಾಪಿಸಿ ಮನೆ ಮನೆಗೆ ಹೋಗಿ ನೀರು ಹಾಕಿಸಿಕೊಳ್ಳುತ್ತಾ ಮಳೆರಾಯನನ್ನ ಪ್ರಾರ್ಥಿಸುತ್ತಿದ್ದಾರೆ. ಒಟ್ನಲ್ಲಿ ಇಡೀ ಕರುನಾಡಲ್ಲಿ ಮುಂಗಾರು ಕೈಕೊಟ್ಟಿದ್ದು ಪರಿಸ್ಥಿತಿ ಹೀಗೆ ಆದ್ರೆ ಮುಂದೆ ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಡದಿಯಲ್ಲಿ ಶುರುವಾಗಿರುವಂತಹ ಟೌನ್ಶಿಪ್ ಬಡಿದಾಟ ರಾಜಕೀಯ ನಾಯಕರ ಮಧ್ಯೆ ಕಿಚ್ಚನ್ನ ಹಚ್ಚಿಸಿದೆ. ಒಂದ್ ಕಡೆ ರೈತರು ಹೋರಾಟವನ್ನ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ರಾಜಕೀಯ ನಾಯಕರು ಜಂಗಿ ಕುಸ್ತಿಗಳಿಗಿಳಿದಿದ್ದಾರೆ. ಪರ ವಿರೋಧ ನಡೀತಿರೋ ಹೊತ್ತಲ್ಲಿ ನಾಳೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು, ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಇದಕ್ಕೆ ಪಿತಾಮಹ ಯಾರು? ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಬಿಡದಿ ಟೌನ್ಶಿಪ್ ದಂಗಲ್ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಬಿಡದಿಯ ಬಡಿದಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಯೋಜನೆ ಕೈ ಬಿಡೋದಕ್ಕೆ ಸರ್ಕಾರ ರೆಡಿಯಿಲ್ಲ. ಇತ ಕೆಲವೊಂದಿಷ್ಟು ರೈತರು ಕೂಡ ತಮ್ಮ ಭೂಮಿ ಕೊಡೋದಕ್ಕೆ ರೆಡಿಯಿಲ್ಲ. ಇದ್ರ ಮಧ್ಯೆ ರಾಜಕೀಯ ಕದನವು ದಿನೇ ದಿನೇ ಜೋರಾಗ್ತಾ ಇದ್ದು
ಬಿಡದಿ ಭೂಮಿ ರಾಜಕೀಯ ರಣಾಂಗಣವಾಗಿ ಮಾರ್ಪಟ್ಟಿದೆ. ಯೋಜನೆಯ ಗಾಳಿ ಬೀಸಿದ ದಿನದಿಂದಲೂ ದಳಪತಿಗಳು ವಿರೋಧ ಮಾಡ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡೋದಿಲ್ಲ ಅಂತ ತೋಡೆ ತಟ್ಟಿ ನಿಂತಿದ್ದಾರೆ. ಹೀಗಾಗಿನೇ ನಾಳೆ ಬೃಹತ್ ಪಾದಯಾತ್ರೆ ನಡೆಸೋದಕ್ಕೆ ಅಖಾಡ ರೆಡಿ ಮಾಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಸರ್ಕಾರ ಭೂಮಿ ಕೊಟ್ಟವರಿಗೆ ಕೋಟಿ ಕೋಟಿ ಹಣ ಕೊಡೋದಕ್ಕೆ ಶುರು ಮಾಡಿದೆ. ಭೂಮಿ ಬಿಡದಿಲ್ಲ, ಹೋರಾಟಕ್ಕಿಳಿದ ಜೆಡಿಎಸ್. ನಾಳೆ 10 ಗ್ರಾಮಗಳಲ್ಲಿ ದಳಪತಿಗಳ ಬೃಹತ್ ಪ್ರೊಟೆಸ್ಟ್. ಬಿಡದಿ ಟೌನ್ಶಿಪ್ ಯೋಜನೆಯ ವಿಷಯದಲ್ಲಿ ರೈತರಲ್ಲೇ ಅಪಸ್ವರ ಕೇಳಿ ಬರ್ತಿದೆ. ಕೆಲವರು ಸರ್ಕಾರದ ಯೋಜನೆ ಪರ ನಿಂತರೆ ಇನ್ನು ಕೆಲವರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹೀಗಾಗಿನೇ ಅಖಾಡಕ್ಕಿಳಿದಿರುವಂತಹ ಜೆಡಿಎಸ್ನ ನಾಯಕರು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲು ಸಜ್ಜಾಗಿದ್ದಾರೆ. ನಾಳೆ ಬಿಡದಿಯ 10 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ನಡೆಸಲಿದ್ದಾರೆ. ಅತ್ತ ಜೆಡಿಎಸ್ ನಾಯಕರು ಪಾದಯಾತ್ರೆಗೆ ರೆಡಿ ಆಗ್ತಿದ್ರೆ ಈತ ಸರ್ಕಾರ ಕಾಸು ಕೊಡೋದಕ್ಕೆ ಶುರು ಮಾಡಿದೆ. ಬಿಡದಿ ಟೌನ್ಶಿಪ್ಗೆ ಭೂಮಿ ಬಿಟ್ಟುಕೊಟ್ಟವರಿಗೆ ಪರಿಹಾರದ ರೂಪದಲ್ಲಿ ನೀಡೋದಕ್ಕೆ ಪ್ರಾರಂಭಿಸಿದ್ದಾರೆ. ರಾಮನಗರದ ಕಂದಾಯ ಭವನದಲ್ಲಿರುವಂತಹ ಜಿಬಿಡಿಎ ಕಚೇರಿಯಲ್ಲಿ ಭೂಮಿ ಬಿಟ್ಟುಕೊಟ್ಟವರಿಗೆ ಚೆಕ್ ವಿತರಣೆ ಮಾಡಿದರು. ಇದೇ ವಿಷಯವಾಗಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ಸಾಂಕೇತಿಕವಾಗಿ ರೈತರಿಗೆ ಚೆಕ್ ಕೊಡ್ತಿದ್ದೀವಿ, ಯಾರು ಯೋಜನೆ ಒಪ್ಪಿ ಬರ್ತಾರೋ ಅವರಿಗೆಲ್ಲ ಪರಿಹಾರ ನೀಡ್ತೀವಿ ಅಂದ್ರು. ಯಾವ ರೈತ ನಮ್ಗೆ ಸ್ಪಂದಿಸಿ ಮರ ಮಾಲ್ಕಿನೂ ಕೂಡ ಅಲ್ಲಿ ಎಣಿಕೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ, ಅವನಿಗೆ ಜಮೀನು ಮತ್ತೆ ಮರ ಮಾಲ್ಕಿ ಎರಡಕ್ಕೂ ಸೇರಿಸಿ ಒಂದೇ ಸರಿ ಚೆಕ್ ಅನ್ನು ಕೊಡ್ತಾ ಇದೆ. ಯಾವಾಗ ಸರ್ಕಾರವು ಪರಿಹಾರದ ಚೆಕ್ ಅನ್ನ ವಿತರಿಸೋದಕ್ಕೆ ಶುರುವಾಯಿತು, ಇದು ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ. ರೈತರಿಗೆ 2,30,00,000 ಚೆಕ್ ಕೊಟ್ಟು ಟೆಂಪ್ಟ್ ಮಾಡಿದ್ದಾರೆ. 20 ವರ್ಷಕ್ಕೆ 2 ಕೋಟಿ ಎಫ್ಡಿ ಇಟ್ರೆ ಒಂದು 40 ಲಕ್ಷ ಸಿಗಬಹುದು. ಆದ್ರೆ ಜಮೀನನ್ನ ಹಾಗೆ ಇಟ್ಕೊಂಡ್ರೆ 20 ಕೋಟಿ ಆಗುತ್ತೆ. ವಿಧಾನಸಭೆಯಲ್ಲಿ ಇವರೆಲ್ಲ ಏನೇನು ಮಾತನಾಡಿದ್ರು ಅನ್ನೋದನ್ನ ನೋಡ್ಲಿ ಅಂತ ಗುಡುಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಯೋಜನೆಯನ್ನ ಯಾರು ತಂದಿದ್ದು, ರೆಡ್ ಝೋನ್ ಅನ್ನ ಯಾಕೆ ತೆಗೆಯಲಿಲ್ಲ, ಕುಮಾರಸ್ವಾಮಿ ಅವರು ಕೇಂದ್ರ ಕೈಗಾರಿಕಾ ಮಂತ್ರಿಗಳು, ಕೈಗಾರಿಕೆ ಮಾಡಬೇಕು ಅಂದ್ರೆ ಎಲ್ಲಿ ಮಾಡ್ತಾರೆ ಅನ್ನೋದನ್ನ ಮೊದಲು ಹೇಳಲಿ ಅಂತಂದ್ರು. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಆ 2,30,00,000 ಚೆಕ್ ತಗೊಂಡ್ರೆ 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗಬಹುದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ರಿಸರ್ವ್ ಇದನ್ನು ಎಫ್ ಡಿಗಿಟ್ಟು ಒಂದು 40 ಲಕ್ಷ 50 ಲಕ್ಷ ಸಿಗಬಹುದು. ಅದೇ ಲ್ಯಾಂಡನ್ನು ಹಾಗೇ ನೀವು ಇಟ್ಕೊಂಡ್ರೆ ಈಗ 2,20,00,000 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ ಅವರೇ. ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದ್ದಾರಲ್ಲ, ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ. ನಿನ್ನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರು ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ಕಾಂಗ್ರೆಸ್ ಯೋಜನೆ ವಿರುದ್ಧ ಜೆಡಿಎಸ್ ಸಮರ ಸಾರ್ತಾ ಇದ್ದಂತೆ ಕೈ ನಾಯಕರು ಕೂಡ ತಿರುಗಿ ಬೀಳ್ತಿದ್ದಾರೆ. ಜೆಡಿಎಸ್ನವರು ಪಾದಯಾತ್ರೆ ಮಾಡುವುದಾದ್ರೆ ಮಾಡಲಿ, ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ಅಲ್ಲದೆ ಪರಿಸರ ಉಳಿಸಲು ಬೆಂಗಳೂರಿನಲ್ಲಿ 15 ಲಕ್ಷ ಗಿಡಗಳನ್ನ ನೆಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ ಬಿಜೆಪಿ ಅವರು, ಆ ಸ್ಮಾರ್ಟ್ ಸಿಟಿ ಹೆಂಗ್ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಟ್ನಲ್ಲಿ ಕೆಲವು ರೈತರು ಭೂಮಿ ಕೊಟ್ಟು ಕಾಸು ಇಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರೆ, ಇನ್ನೊಂದಿಷ್ಟು ರೈತರು ಜೀವ ಬಿಟ್ಟರು ಭೂಮಿ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದರ ಮಧ್ಯೆ ರಾಜಕೀಯ ಕದನವು ದಿನೇ ದಿನೇ ಜೋರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.